ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜನಿವಾರ ಹಾಕೊಂಡು ಬಂದರೆ CET ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಸಾಕಷ್ಟು ಚರ್ಚೆ ಆಗ್ತಿದೆ ಈ ಒಂದು ವಿಚಾರ. ನೋಡು, ಅದನ್ನು ಮಾಧ್ಯಮದ ಮೂಲಕ ನಾವೇನು ನೋಡ್ತಾ ಇದ್ದೀವಿ, ಈ ಥರ ಯಾವುದೇ ಥರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ. ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಈ ಥರ ಏನಾದ್ರು ನಡೆದಿದ್ದರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ, ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟಾಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕೆಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ಯಾಕೆಂದರೆ ಮಕ್ಕಳು ಇದ್ರೊಳಗೆ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ಸತಿ ನಾವು ಈ ವಿಚಾರಗಳು ಬಂದಾಗ ಭಾಳ ಸೆನ್ಸಿಟಿವ್ ಇರ್ತದೆ. ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವವನ್ನು ಕೊಡಬೇಕು ಹೊರತು ಇಂಜಿನಿಯರಿಂಗ್ ಅದರಿಂದ ಅಲ್ಲ, ಯಾವುದೇ ಇರಲಿ, ಇಂಜಿನಿಯರಿಂಗ್ ಆಗಲಿ ಯಾವುದೇ ಪರೀಕ್ಷೆ ಆಗಲಿ, ನನ್ನ ಇಲಾಖೆ ಆಗಲಿ, ನಮ್ಮ ಸರ್ಕಾರದಲ್ಲಿ ಹಿಂಗಾಗುತ್ತೆ ಅಂದಾಗ ಅದನ್ನು ಕಠಿಣವಾಗಿ ನಾವು ಎಷ್ಟೊಂದು ಸತಿ ನಾನು ಈ ಥರ ತೀಕ್ಷ್ಣವಾಗಿ ಆ್ಯಕ್ಷನ್ ತೊಗೊಳ್ಳೋದು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಕೂಡ ನೀವು ಏನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಮತ್ತು ಕೆಲವು ವಿಚಾರಗಳನ್ನು ತೋರಿಸಿದರೆ ಅದನ್ನು ಕಠಿಣವಾಗಿ ಮತ್ತು ಅದು ಯಾಕೆ ಶುರುವಾಯಿತು ಅನ್ನೋದು ಭಾಳ ಮುಖ್ಯ ಆಗ್ತದೆ. ಯಾರು ಅವ್ರು ಮಾಡಿರೋರು ಅದನ್ನು ತೊಗೊಳ್ಬೇಕಾಗತ್ತೆ. ಅದನ್ನು ತೀಕ್ಷ್ಣವಾಗಿ ಆ್ಯಕ್ಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ಇಮಿಡಿಯೇಟಾಗಿ. ಈಗ ವಿದ್ಯಾರ್ಥಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಮಿಸ್ ಆಗಿದೆ ಆಗಿರೋದ್ರಿಂದ ಅದನ್ನು ಹೆಂಗೆ ಏನು ಮಾಡಬೇಕಂತನೂ ಕೂಡ ಅದನ್ನು ಹೈಯರ್, ಯಾಕೆಂದ್ರೆ ನನ್ನ ಡಿಪಾರ್ಟ್ಮೆಂಟ್ ಸಾಧ್ಯತೆಗಳು ಕಡಿಮೆ ಅಂತ, ಯಾಕೆಂದ್ರೆ ಮತ್ತೆ ಮರುಪರೀಕ್ಷೆ ಒಬ್ಬನಿಗೋಸ್ಕರ ನಂಗೆ ಗೊತ್ತಿಲ್ಲ. ಅದನ್ನು ಒಬ್ಬರಿಗೋಸ್ಕರ ಅಂತ ಹೇಳಿದಾಗ ಒಬ್ಬರಿಗೆ ತಪ್ಪಾದ್ರೂ ಸರ್ಕಾರ ಒಂದು ಆದೇಶನ ಮಾಡಬೇಕಾಗುತ್ತೆ. ಈ ರೀಸನ್ನಲ್ಲಿ ಮಕ್ಕಳ ತಪ್ಪಿಲ್ಲ ಅಂತ ಹೇಳಿದರೆ ದೆನ್ ವಿ ಹ್ಯಾವ್ ಟು ವರ್ಕೌಟ್ ಸಮಥಿಂಗ್ ಆ್ಯಂಡ್ ದೆನ್ ಒಂದು ಮಕ್ಕಳಿಗೂ ಅನ್ಯಾಯ ಆದರೆ ಅದು ತಪ್ಪೇ. ಸೊ ಅದನ್ನು ನಾನು ಸುಧಾಕರ್ ಅವ್ರಿಗೂ ಕೂಡ ನಾನು ಪರ್ಸ್ನಲಾಗಿ ನಾನು ಮಾತಾಡ್ತೀನಿ, ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಮಾತಾಡಿ ಅದು ಯಾವ ರೀತಿ ಅವ್ರಿಗೆ ಸಹಕಾರ ಆಗಬೇಕು. ಈಗ ನಮ್ಮ ಕಾನೂನು ಇರೋದು 6 ವರ್ಷ. ನಾನೇ ಕುತ್ಕೊಂಡು ಎಲ್ಲ ಮಾಡಿ ಇವಾಗ ಸದ್ಯಕ್ಕೆ ಟೆಂಪ್ರವರಿಗೆ ಅಂತೇಳಿ ಮಾಡಬೇಕಾಗುತ್ತೆ. ಕೆಲವು ಕಾನೂನನ್ನು ಅಡ್ಜಸ್ಟ್ ಮಾಡಬೇಕು, ಯಾಕೆಂದ್ರೆ ಹಿಂದೆ ತಪ್ಪುಗಳಾಗಿರ್ತಾವೆ. ಅದಕ್ಕೋಸ್ಕರ ಕೆಲವು ಬದಲಾವಣೆನ ಮಾಡೋದ್ರಲ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಅದು ಬಹಳ ಮುಖ್ಯ ಆಗ್ತದೆ. ಅದೊಂದು ಸರ್ಕಾರದ ಕರ್ತವ್ಯ ಆಗುತ್ತೆ. ಅದು ಇದರಲ್ಲಿ 2 ಭಾಗ. ಒಂದು ಮಕ್ಕಳದ್ದು ಪ್ರಶ್ನೆ ಕೇಳಿದರೆ ಅದೊಂದು ಅವ್ರಿಗೆ ಯಾವ ರೀತಿ ಸಹಕಾರ ಮಾಡೋಕ್ಕಾಗುತ್ತೆ. ಎರಡನೇದೇನು ಅಂತ ಹೇಳಿದರೆ ಇಂಥ ಘಟನೆಗಳನ್ನು ಖಂಡನೆ ಮಾಡಿ ಅದನ್ನು ಶಿಕ್ಷೆಗಳು ಒಳಪಡಿಸಬೇಕು. ಅದನ್ನು ಆದಷ್ಟು ಬೇಗ ನಾವು ಮಾಡಿ. ಈ ರಿಲ್ಯಾಕ್ಸೇಷನ್ ಪ್ರಕರಣ ಅಧಿಕಾರಿಗಳು ವ್ಯಾಪ್ತಿ ಮೀರಿ ಅಲ್ಲ, ಅದನ್ನು ಹೇಳಿದ್ನಲ್ಲ, ವ್ಯಾಪ್ತಿ ಮೀರಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ಕಠಿಣವಾಗಿ ಏನು ಶಿಕ್ಷೆ ಆಗಬೇಕು ಅದು ಮಾಡಲೇಬೇಕು. ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲದಕ್ಕೂ ನಮ್ಮ ದೇಶದೊಳಗೆ ಕಾನೂನಿದೆ, ನಮ್ಮ ರಾಜ್ಯದಲ್ಲಿ ಕಾನೂನಿದೆ. ಕಾನೂನು ಗೆಲ್ಲಬೇಕು. ನಾನು ಪದೇ ಹೇಳ್ತಾ ಇರ್ತೇನೆ, ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಏನು ಕ್ರಮ ತಗೊಳ್ಬೇಕೋ 100% ತಗೊಂಡೇ. 1ನೇ ತರಗತಿ